ಕೇಳಿ. ಸೊ ಇತ್ತೀಚೆಗೆ ಯಾವಾಗ ಮಾತಾಡಿದ್ರಿ, ನಿಮಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರ, ಹೈದರಾಬಾದ್ನಲ್ಲಿ ಈ ರೀತಿ ಘಟನೆ ಆಗಿದೆ ಅನ್ನೋಂಥದ್ದು ನಿಮ್ಗೆ ಯಾವಾಗ ಗೊತ್ತಾಯಿತು, ಯಾವಾಗ ಕೊನೆಯದಾಗಿ ಮಾತನಾಡಿದ್ರಿ ಅನ್ನೋಂಥದ್ದು? ಸರ್ ಅದೇ ಹೆಂಗೆ ಅಂದರೆ ನಮ್ಮ ಫಿಲಮಲ್ಲಿ ಈಗ ಫಸ್ಟ್ ಫಿಲಮ್ ಇದೆಯಲ್ಲ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರು ನಮ್ಗೆ ಅಷ್ಟು ತುಂಬ ಬೇಕಾದವ್ರು ಆದ್ರೂ ಅವರು 2 ದಿನ ಟೈಮ್ ತೊಗೊಂಡಿದ್ರು. ಅಂದರೆ ಅದನ್ನ ಒಪ್ಕೊಳ್ಳೋಕೆ 2 ದಿನ ಟೈಮ್ ತೊಗೊಂಡಿದ್ರು. ಚೂರು ಆ ಥರ ಚಾಲೆಂಜಿಂಗ್ ಆಗಿ ಇದ್ದಿದ್ದು ವಿಷಯ ಇತ್ತು. ಅಂಡ್ ದುರಂತ ನಾಯಕಿ ಅಂತ ಅಲ್ಲ ಅದು, ಅಂದರೆ ದುರಂತ ನಾಯಕಿ ಥರನೇ. ಅಂದರೆ ಒಂದು ಹುಡುಗಿ ಎಕ್ಸಾಂಪಲು ತುಂಬ ಆ್ಯಕ್ಟಿಂಗ್ನ ಇಷ್ಟಪಡೋವಂಥ ಒಂದು ಹುಡುಗಿ ಕ್ಯಾರೆಕ್ಟ್ರು, ಅದು ಗೊತ್ತಿಲ್ಲ ಅದು ಏನು ಋಣನೋ ಅದೇನು ಕತೆನೋ ಮ್ಯಾಮ್. ಅದು ಇಷ್ಟು ವರ್ಷ ಜರ್ನಿಲಿ ಇದೇ ಫಸ್ಟ್ ಕ್ಯಾರೆಕ್ಟ್ರು ಮಾಡಿ ಹಿಂಗೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸರ್. ಅಂದರೆ ನಾನು ಮುಂದಕ್ಕೆ ಯಾವ್ದಾರು ಒಂದು ಮಾಡ್ತಾ ಇರುವಾಗ್ಲೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಈ ಕ್ಯಾರೆಕ್ಟರ್ ಶೋಭಿತಾ ಮ್ಯಾಮ್ ಮಾಡಿದ್ರೆ ಹೆಂಗೆ. ಯಾಕೆಂದರೆ ನಮ್ಮ ಟೀಮಲ್ಲಿ ಇದ್ದಂಥ ತುಂಬ ರೆಕಗ್ನೈಸ್ಡ್ ಆರ್ಟಿಸ್ಟ್ ಅವರು. ಅದೇ ಆ ಥರದ್ರಲ್ಲಿ ದುರಂತ ನಾಯಕಿ ಅಂತ ನಂಗೆ ಹೇಳಕ್ಕೆ ತುಂಬ ಬೇಜಾರಾಗುತ್ತೆ. ಅವ್ರನ್ನ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಷ್ಟ ಇರೋವಂಥ ಒಂದು ಕ್ಯಾರೆಕ್ಟ್ರನ್ನ ಅವ್ರು ಪ್ಲೇ ಮಾಡಿರೋದು. ಈ ಚೆನ್ನಾಗಿ ಮಾಡಿದ್ರಿ ಅಂದ್ಬಿಟ್ಟು ಈಗ ಒಂದು 10-15 ದಿನದಿಂದ ನಮ್ಮದು ಸೌಂಡ್ ಎಫೆಕ್ಟ್ ಸ್ಟುಡಿಯೋಯಿಂದ ಸುಮ್ಮನೆ ಒಂದು ಫೋಟೋ ತೆಗೆದು ಕಳಿಸ್ದೆ. ಮ್ಯಾಮ್ ನೋಡಿ ಇದು, ಯಾಕೆಂದರೆ ಅವ್ರದ್ದು ಶೂಟ್ ಮಾಡಿದ ದಿನ ಅಲ್ಲಿ ಚೆನ್ನೈಯಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ನಮಗೆ ನೈಟು ಅವ್ರದ್ದು BTS ಫೋಟೋಸ್ ಏನೂ ತೆಗಿಯೋಕ್ಕಾಗಿರಲಿಲ್ಲ. ಸೊ ಅವ್ರಿಗೆ ಯಾವಾಗಲೂ ಬೇಜಾರಿತ್ತದು, ಒಂದು ಫೋಟೋಸ್ ಕೊಟ್ಟಿಲ್ಲ ಅಂತ. ಸೊ ಈ ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ದೆ ನಾನು ಅವತ್ತು. ಕಳಿಸಿದ್ದಕ್ಕೆ ಅವರು ಫುಲ್ ಖುಷಿಯಾಗಿ ಮಾತಾಡಿ ಅದನ್ನು ಪಾಪ ಸ್ಟೇಟಸ್ಗೆಲ್ಲ ಹಾಕೊಂಡು ವೆಯ್ಟ್ ಮಾಡೋರು. ಆಮೇಲೆ ನವಂಬರ್ 1 ನಮ್ಮದು ಸಿನಿಮಾ ಏನು ಇದನ್ನ ರೀಅನೌನ್ಸ್ ಮಾಡಿದ್ವಿ, ಲೈಕ್ ರಿಲೀಸ್ ಮಾಡ್ತಾ ಇದೀವಿ ಇನ್ನೇನು ಅಂತ ಫಸ್ಟ್ ಶೋದು, ಅವತ್ತು ಕೂಡ ಅಷ್ಟೇ ಇನ್ವಾಲ್ವ್ ಆಗಿ ಒಂದು ಮೇಜರ್. ಆಮೇಲೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ನಾವು ತುಂಬ ಇಷ್ಟಪಟ್ಟಿದ್ವಿ. ಅಂದರೆ ಈಗ ಶೋಭಿತಾ ಮ್ಯಾಮ್ನ ಯಾವುದೇದೋ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗೆ ಮಾಡಿಸಿ ಪ್ರೆಸ್ ಮೀಟಲ್ಲಿ ಮೇಲ್ಗಡೆ ಕರೆಯಕ್ಕೆ ಆಗದೇ ಇರೋ ಥರ ಕ್ಯಾರೆಕ್ಟರ್ ಮಾಡಿಸ್ಬಾರ್ದು ಅಂತಲೇ ಇಷ್ಟು ದಿನ ನಮ್ಮ ಕೈಯಲ್ಲಿ ವರ್ಕ್ ಮಾಡೋಕ್ಕಾಗಿರಲಿಲ್ಲ. ನಾನು ಮಾಡ್ತೀವಿ ಸಿನಿಮಾಗಳಲ್ಲಿ. ಇದ್ರಲ್ಲಿ ತುಂಬ ಇಷ್ಟಪಟ್ಟು ಅದೊಂದು ಖುಷಿ ಇರುತ್ತಲ್ವ, ಹಳೇ ಟೀಮ್ಗಳು ಎಲ್ಲ ನಾವು ಮಾಡಿದ್ವಿ ಅಂತ ಆ ಥರ ಇದು ಮಾಡಿದ್ವಿ. ಮೇ ಬಿ ಒಂದ್ಸಲಿ ತೋರಿಸ್ಬಿಡ್ಬೇಕಾಗಿತ್ತು. ಎಕ್ಸಾಂಪಲ್ ನಿನ್ನೆ ನೈಟ್ ನಾವು ನಮ್ಮ ಟೀಮೆಲ್ಲ ಮಾತಾಡುವಾಗಲೂ ಅದೇ ಅಂದ್ಕೊಂಡ್ವಿ, ಆ ಫುಲ್ಲು ಆಗಿರೋದನ್ನ ಅವ್ರಿಗೊಂದ್ಸಲಿ ತೋರಿಸ್ಬೇಕಾಗಿತ್ತೇನೋ ಅನ್ನೋದು ಒಂದು ತೀರಾ. ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದರು. ಇದ್ರ ಬಗ್ಗೆನೇ ಮಾತಾಡಿದ್ವಿ ಸರ್, ಒಂದು 10-15 ದಿನದಿಂದ ಇದ್ರ ಬಗ್ಗೆನೇ ಮಾತಾಡಿದ್ವಿ. ಥ್ಯಾಂಕ್ ಯು ಗಿರಿ, ಬರ್ತೀನಿ ನಾನು ಜಾನ್ವರಿಗೆ. ಅದೇ ಈ ಥರ 1 ವೀಕ್ ಇರೋ ಥರ ಹೇಳಿ ನನಗೆ, ನಾನು 2-3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡ್ಬಂದು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀನಿ ಅಂತಲೂ ಹೇಳಿದರು. ಅಂದ್ಕೊಂಡಂಗಾಗಿದ್ದರೆ ಮುಂದಿನ ತಿಂಗಳು ಜಾನ್ವರಿಯಲ್ಲಿ ಬರಬೇಕಿತ್ತು, ಬಟ್ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಹೆಂಗಿದನ್ನು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ? ಅವ್ರ ಮನೆಯವ್ರ ಜೊತೆಗೆಲ್ಲ ಮಾತಾಡಿದ್ರ? ನಿಮಗೆ ಸಡನ್ನಾಗಿ ಈ ಸುದ್ದಿ ಕೇಳಿದಾಗ ಏನು ಅನಿಸ್ತು ಅಂತ? ಸರ್ ಸುದ್ದಿ ಕೇಳ್ದಂಗೆ ನಿಜವಾಗ್ಲೂ ಅದೇ ತಿಂದಿದ್ದನ್ನ ಅರ್ಗಲ್ಲ ಅಂತಾರಲ್ಲ, ಪ್ರಾಮಿಸ್ ಆ ವಿಷಯ ಆ ಥರನೇ ಆಗಿರೋದು. ಅವ್ರ ಫ್ಯಾಮಿಲಿಯವ್ರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಅಂದರೆ ಈಗ ಎಕ್ಸಾಂಪಲ್ ಈಗ ಹೇಳ್ತಾ ಇದೀವಲ್ಲ, ಈಗ ಅವ್ರು ನೋಡಬೇಕು ಅಂತಲೂ ಇಷ್ಟ, ಬಟ್ ಎಲ್ಲಿದೆ ಏನಿದೆ ಅನ್ನೋ ಅಪ್ಡೇಟ್ಗಳಿಗೂ ಇದಾಗ್ತಾ ಇಲ್ಲ. ಬಟ್ ನಮ್ಮ ಟೀಮಿಂದ ನಮಗೆ ಗೊತ್ತಾಗಿದ್ದು ವಿಷಯ, ನಮ್ಮ ಟೀಮಲ್ಲಿಂದ ಗೊತ್ತಾಗಿದ್ದು ಅದೇ. ಇದರಲ್ಲಿ ಏನಪ್ಪ ಅಂದರೆ ಅವರು ಇದ್ಬಿಟ್ಟಿದ್ರೆ ಎಕ್ಸಾಂಪಲ್ ಈಗ ಜಸ್ಟ್ BM ವೆಂಕಟೇಶ್ ಸರ್ ಇವರೆಲ್ಲರೂ ಕಾಲ್ ಮಾಡಿ ನಮ್ಮ ಸಿನಿಮಾದಲ್ಲಿ ರೋಹಿತ್ ಶ್ರೀನಾಥ್ ಸರ್ ಎಲ್ಲ ಲೈಕ್ ಎಲ್ಲರಿಗೂ ಅದೇ ಇದಾಗ್ತಾ ಇರೋದು. ಸೊ ಅವ್ರ ಥರನೇ ತುಂಬ ಚೆನ್ನಾಗಿ ಪ್ರೆಸೆಂಟ್ ಆಗ್ತಿದ್ದ ಕ್ಯಾರೆಕ್ಟ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು ಹಾಗೇನು. ಆಮೇಲೆ ಮೇ ಬಿ ಅವತ್ತೊಂದಿನ ಮೊನ್ನೆದೊಂದಿನ ಅವ್ರೆಂಥ ಕಲಾವಿದರು ಏನು ಅನ್ನೋದು ನಮಗೆಲ್ಲ ಹೆಂಗೆ ಗೊತ್ತೋ, ಅವ್ರೊಂದು ಚಿಕ್ಕದಾಗ ಒಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಆಮೇಲೆ ಅನ್ಸೋದು ಸರ್, ನನಗೆ ಗೊತ್ತಿಲ್ಲ ಈ ಮಾತನ್ನ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸಿನಿಮಾ ಇಂಡಸ್ಟ್ರಿ ತುಂಬ ಪ್ರೆಷರ್ ಇದೆ, ತುಂಬ ಟೆನ್ಷನ್ಸ್ ಇದೆ. ಈ ಥರ ಆ ಥರ ನಾವು ಎಲ್ಲರಿಗೂ ಕಲಾವಿದರಾಗಬೇಕು ಅಂತಲೇ ಇಷ್ಟ, ಎಲ್ಲರಿಗೂ ಡೈರೆಕ್ಟರ್ ಆಗಬೇಕು ಅಂತಲೇ ಇಷ್ಟ. ಬಟ್ ಎಲ್ಲ ಪೀರಿಯಡಲ್ಲೂ ಎಲ್ಲ ಟೈಮ್ ಲೈನಲ್ಲೂ ಎಲ್ಲ ವರ್ಕ್ ಆಗಲ್ಲ. ಸೊ ಪ್ರಯತ್ನಗಳಿರಬೇಕು. ಆ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ, ಅಂದರೆ ಇವತ್ತಿನ ನಮ್ಮ ಇದರಲ್ಲೇನೆ ಎಕ್ಸಾಂಪಲು ಹೊರಗಡೆ ನಗ್ನಗ್ತಾ ಕಾಣಿಸ್ತಾ ಇದ್ದೀವಿ ಅಂದರೆ ಒಳಗಡೆ ಹಂಗಿರಲ್ಲ. ಬಟ್ ಆ ಒಂದು ಮೆಂಟಲ್ ಹೆಲ್ತು ಈ ಜನ್ರೇಷನಲ್ಲಿ ತುಂಬ ಹುಷಾರಾಗಬೇಕು. ಯಾಕೆಂದರೆ ಈಗ ಮನೆಯವ್ರನ್ನ, ನಮ್ಮ ಮನೇಲಿರೋ ಒಂದು ಹೆಣ್ಮಗಳನ್ನ ಕಳ್ಕೊಂಡಷ್ಟು ಬೇಜಾರಿದೆ. ಅದೇ ಉದ್ದೇಶದಿಂದ ಹೇಳ್ತಾ ಇರೋದಷ್ಟೇ, ಬೇರೆ ಏನು ತಪ್ಪಲ್ಲ. ಸಹಜವಾಗಿ ಅಂದರೆ ಸಿನಿಮಾದ ಪಾತ್ರಕ್ಕೂ ಅವರ ರಿಯಲ್ ಲೈಫ್ನ ಪಾತ್ರಕ್ಕೂ ಎಲ್ಲ ಒಂದು ಕಡೆ ಹೋಲಿಕೆ ಆಗ್ತಿದೆ. ಕೊನೆಯ ಪಾತ್ರ ಇಂಥದ್ದು ಮಾಡಿದ್ರಲ್ಲ ಅಂತ ಕೊರಗಿದೆ. ಸೊ ಏನು ಅನಿಸುತ್ತೆ, ಏನು ಹೇಳ್ತೀರಿ ಅನ್ನೋದು? ಸರ್ ಅಂದರೆ ಅವರು ರಿಯಲ್ ಲೈಫಲ್ಲಿ ಅವ್ರಿಗೆ ಆಫರ್ಸ್ ಚೆನ್ನಾಗಿತ್ತು ಸರ್. ನಾವು ಕೇಳ್ದಂಗೆ ಅವ್ರಿಗೆ ಯಾವ ಸೀರಿಯಲಲ್ಲಿ ಬೇಕಾದ್ರೂ ಆಫರ್ಸ್ ಇತ್ತು. ಆಮೇಲೆ ತುಂಬ ಲೀಡಾಗಿ ಮಾಡ್ಕೊಂಬಂದವರು ಅವರು ಸ್ಟಾರ್ಟಿಂಗಿಂದನೂ. ಈ ಸಿನಿಮಾಗಳಲ್ಲೂ ಅಷ್ಟೇ ಒಳ್ಳೊಳ್ಳೆ ಪ್ರಧಾನವಾದಂಥ ಪಾತ್ರಗಳು ಮಾಡ್ಕೊಂಬಂದವರು. ಅವ್ರಿಗೆ ಆಫರ್ಸ್ ಚೆನ್ನಾಗಿತ್ತು. ಅದು ಅವ್ರ ಫ್ಯಾಮಿಲಿ ಲೈಫು, ಮದುವೆ ಆಯಿತು, ಮದುವೆ ಆದಮೇಲೆ ಅದು ಆ ಥರ ಬ್ರೇಕ್ ಡೌನ್ ಆಗಿದೆ ಹೊರತು ಅವ್ರಿಗೆ ಆಫರ್ ಸಿಕ್ಕಿಲ್ಲ ಅಂತ ಏನೂ ಇದಾಗಿಲ್ಲ. ಯಾಕಂದರೆ ಈಗ ನಮ್ಮ ಟೀಮಿಂದನೇ ಯಾರೇ ಏನೇ ಫಿಲಮ್ ಮಾಡಿದ್ರು ಫಸ್ಟ್ ಆಪ್ಷನ್ ನಾವು ಮಾತಾಡ್ಕೊಳ್ಳೋದೆ, ಅಥವಾ ಅಲ್ಲಿ ಏನಾದ್ರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇತ್ತು ಅಂದರೆ ಮಾತಾಡ್ಕೊಳ್ಳೋದೆ ಶೋಭಿತಾ ಮ್ಯಾಮ್, ಚಂದು ಸರ್, ಈ ಥರ ನಮ್ಮ ಟೀಮಲ್ಲಿ ಇರೋವಂಥವ್ರು ಅಂತ. ಸೊ ಅವ್ರಿಗೆ ಆಫರ್ಸ್ ಇತ್ತು. ಬಟ್ ನಮ್ಮ ಸಿನಿಮಾ ಕ್ಯಾರೆಕ್ಟರ್ದು ಏನಂದ್ರೆ, ನಾನು ನೋಡ್ದಂಗೆ ಅವ್ರು ಯಾವಾಗಲೂ ಒಂಥರ ಹೋಮ್ಲಿ ಹೆಣ್ಮಗ್ಳು ಥರ ಕ್ಯಾರೆಕ್ಟರ್ಗಳು ಮಾಡ್ತಿದ್ರಲ್ವಾ. ಈ ಥರ ಚಾಲೆಂಜಿಂಗ್ದು ಮಾಡಿರಲಿಲ್ಲ.
ಅದೇ ಫಸ್ಟ್ ಟೈಮ್ ಮಾಡಿದ್ವಿ, ಅದನ್ನು ಅವರು ನೋಡಿದ್ರು, ಬಟ್ ತುಂಬ ಇಷ್ಟಪಡೋರು ಸರ್. ಅಂದರೆ ನಾನು ಏನು ಅನ್ಕೊಂಡ್ರೆ 2 ದಿನ ಟೈಮ್ ತೊಗೊಂಡ್ರು. ಆಮೇಲೆ ನನ್ನ ಫ್ರೆಂಡ್ ಅಮರ್ ಅವ್ರನ್ನ ಇಲ್ಲ ಮ್ಯಾಮ್ ಮಾಡೋಣ, ಇದು ಚೆನ್ನಾಗಿರುತ್ತೆ, ನಾವು ಈ ಥರದ ಅಟೆಂಪ್ಟ್ ಮಾಡಿಲ್ಲ ಅಲ್ವಾ ಅಂತ ಎಲ್ಲರೂ ಮಾತಾಡಿ ಒಪ್ಸಿ ಮಾಡಿದ್ವಿ. ಅವ್ರು ಒಂದ್ಸಲಿ ನೋಡಬೇಕಾಗಿತ್ತು ಅನ್ನೋದೊಂದು ತುಂಬ ಬೇಜಾರಿದೆ. ಯಾವತ್ತಾರು ಸಿನಿಮಾದ ತುಣುಕುಗಳನ್ನು ನೋಡಿದ್ರಾ, ಏನಾದರೂ ಹೇಳಿದ್ರಾ, ಮತ್ತು ಅವರ ಮುಂದಿನ ಜರ್ನಿ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಇಂತಿಂಥ ಸಿನಿಮಾಗಳನ್ನು ಮಾಡೋ ಆಲೋಚನೆ ಇದೆ, ಕನಸುಗಳಿದೆ, ಪಾತ್ರಗಳ ಯೋಚನೆ ಏನಾದರೂ ಹೇಳಿದ್ರಾ? ಫೈನಲಿ ಏನು ಹೇಳ್ತೀರಿ ಅಂತ? ಅದೇ ಸರ್, ಅವ್ರ ಮುಂದಿನ ಚಿತ್ರಗಳ ಬಗ್ಗೆದು ನನಗೆ ಯಾವತ್ತೂ ಅದೆಲ್ಲ ಡಿಸ್ಕಷನ್ ಆಗಿರಲಿಲ್ಲ. ಬಟ್ ಸುಮ್ಮನೆ ಹಂಗೆ ಜನರಲ್ ಆಗಿ ಮಾತಾಡ್ತಾ ಇರುವಾಗ ಮ್ಯಾಮ್ ಏನು ಮಾಡ್ತಾ ಇದ್ರಿ, ಏನು ನೆಕ್ಸ್ಟ್ ಅಂದಾಗ ಆಗಿರಿ ಅದೇ ಒಂದು ಮಾತಾಡ್ತಾ ಹಿಂಗೆ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ ಅನ್ನೋ ಥರ ಹಿಂಗೆ ಅಪ್ಡೇಟ್ ಇತ್ತು. ನಮ್ಮ ಸಿನಿಮಾದಂತ ಅಲ್ಲ, ಆ ಥರ ಕಲಾವಿದರು ಇರಬೇಕಾಗಿತ್ತು ಸರ್. ಅಂದರೆ ಕನ್ನಡ ಸ್ಪಷ್ಟತೆ ಇರ್ಬೋದು, ಒಳ್ಳೆ ಮನಸ್ಸಿರ್ಬೋದು, ಆಮೇಲೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಒಂದು ಚಿಕ್ಕ ಮಾರ್ಕ್ ಇಲ್ಲ ಅಂಥವ್ರು ಇರಬೇಕಾಗಿತ್ತು. ತುಂಬ ಒಂಥರ ದುಃಖಕರವಾಗಿ ಹೇಳ್ತಾ ಇದ್ದೀನಿ, ಈ ಥರ ಡಿಸಿಷನ್ಸ್ ಹೆಣ್ಮಕ್ಳು ತೊಗೊಬಾರ್ದು. ಹೆಣ್ಮಕ್ಳು ಅಂತ ಅಲ್ಲ, ಗಂಡು ಮಕ್ಕಳು ಅಂತ ಅಲ್ಲ. ಯಾಕೆಂದರೆ ಬೇಕಾದವರು ಅಂತ ಒಂದು 4 ಜನರ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಈಗ ಫ್ರೆಂಡ್ಸ್ ಇರ್ತಾರೆ. ಈಗ ಸುಮ್ಮನೆ ಹಂಗೆ ನೋಡ್ತಾ ಇದ್ರೆ ಈಗ ಅವ್ರಿಗೆ ಎಷ್ಟು ಜನ ಎಕ್ಸಾಂಪಲ್, ಈಗ ಹಂಗಂತ ಏನು ದೊಡ್ಡ ಸ್ಟಾರ್ ಅಂತ ಅಲ್ಲ, ಎಷ್ಟು ಜನ ಬೇಜಾರಾಗ್ತಾ ಇದ್ದಾರೆ, ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಚಿಕ್ಕದಾಗಿ ಇನ್ಸ್ಪೈರ್ ಆಗಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ಲಿಟ್ರಲಿ ಅದು ಹಂಗೆ ಫಾಲೋ ಆಗ್ತಾ ಇರುತ್ತೆ. ಸೊ ಆ ಥರ ತುಂಬ ಪರಿಣಾಮಕಾರಿ ಇದು. ಸೊ ಈ ಯೋಚನೆಗಳು ಒಂದು ಸ್ವಲ್ಪ ಎಲ್ಲರಿಗೂ ತಲೆಗೆ ಬಂದು, ಅಕ್ಕಪಕ್ಕದವ್ರು ಅಷ್ಟೇ ಈ ಥರ ಏನೋ ಇದ್ದಾರೆ ಅಂತ ಅಂದಾಗ ಒಂದು ಚಿಕ್ಕ ಧೈರ್ಯ ಮಾತಾಡೋದು, ಈ ಥರದ ಮಾತುಕತೆಗಳು ಜಾಸ್ತಿ ಆಗ್ಬೇಕಂದ್ರೆ ಹಂಚ್ಕೊಬೇಕು. ಒಳಗಡೆ ಇರೋದನ್ನ ಹತ್ರದವ್ರ ಹತ್ರ ಹಂಚ್ಕೊಬೇಕು, ಅಥವಾ ಇನ್ನೊಬ್ರು ಕೇಳಬೇಕು. ಆ ಥರ ಭಾವನೆಗಳು ಸ್ಪಂದನೆ ಆಗಬೇಕು ಅಂತ. 10 ದಿನಗಳ ಹಿಂದೆ ಮಾತಾಡಿದ್ರು ಅಂತ ಹೇಳಿದ್ರೆ ಏನು ಮಾತಾಡಿದ್ರು, ಎಷ್ಟೊತ್ತು ಮಾತಾಡಿದ್ರು, ಬೇರೆ ಏನಾದ್ರು ವಿಚಾರ ಪ್ರಸ್ತಾಪ ಮಾಡಿದ್ರೆ, ಅವ್ರಿಗಿರೋ ಸಮಸ್ಯೆ ಅಥವಾ ವೈಯಕ್ತಿಕ ಬದುಕಿನ ಸಮಸ್ಯೆ ಬಗ್ಗೆ ಏನಾದ್ರು ಹೇಳ್ಕೊಂಡ್ರೆ, ಹೇಗಿದೆ ಜೀವನ ಏನು ಅನ್ನೋಂಥದ್ದು ಆ ಥರದ್ದು? ಸರ್ ಇಲ್ಲ ಸರ್, ಅಂದರೆ ಆ ಥರ ಪರ್ಸನಲ್ ಇಶ್ಯೂಸ್ ಏನೂ ಹೇಳ್ಕೊಂಡಿಲ್ಲ. ಆಮೇಲೆ ಅದೇ ನಾವು ನೋಡ್ತಾ ಇದ್ವಿ ಅಲ್ವಾ, ಈಗ ಎಕ್ಸಾಂಪಲ್ ನಮ್ಗೆ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನೋಡ್ದಂಗೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ದಂಗೆ ಚೆನ್ನಾಗಿದ್ರು ಅನ್ನೋದೇ ನಮ್ಮ ಆಲೋಚನೆಯಲ್ಲಿ ಇತ್ತು ಸರ್. ಅಂದರೆ ಮದುವೆ ಆದಾಗ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು, ನಮ್ಮದು ಡಬ್ಬಿಂಗಿಗೆ ಬಂದಾಗ್ಲೂ ನಗ್ನಾಗ್ತಾನೆ ಇದ್ರು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅವ್ರ ಸ್ಟೇಟಸ್ಗಳು ಆಬ್ವಿಯಸ್ಲಿ ಆ ಪ್ರಕಾರನೇ ಗೊತ್ತಾಗೋದಲ್ವಾ, ಒಬ್ಬರು ಫ್ರೆಂಡ್ ಹೆಂಗಿದ್ದಾರೆ ಏನು ಎತ್ತ ಅಂತ. ಸೊ ಚೆನ್ನಾಗಿದ್ರು ಅನ್ನೋದೇ ನಮ್ಮ ಥಾಟಲ್ಲೂ ಇತ್ತು. ಆ ಥರ ಪರ್ಸನಲ್ ವಿಷಯ ಏನೂ ಇಲ್ಲ, ಸಿನಿಮಾ ಬಗ್ಗೆ ಮಾತಾಡ್ಕೊಂಡಿದ್ವಿ ಅಷ್ಟೇ. ಫೈನಲಿ ಶೋಭಿತಾ ಅವರು ಇಲ್ಲ, ಬಟ್ ನಿಮ್ಮದೇ ಕೊನೆ ಸಿನಿಮಾ ಏನು ಹೇಳ್ತೀರಿ ಮ್ಯಾಮ್? ಮ್ಯಾಕ್ಸಿಮಮ್ ಏನಂದರೆ ಅದೇ ಒಂದು ರೀತಿ ಅದೇ ಅವರ ಜೀವನಕ್ಕೆ ಹತ್ತಿರ ಆಗಿರ್ತಕ್ಕಂಥ ಪಾತ್ರ, ನೀವು ಹೇಳಿದ ಹಾಗೆ ಡಿಸಾಸ್ಟರ್ ಹೀರೋಯಿನ್ ಕ್ಯಾರೆಕ್ಟರ್, ಏನು ಹೇಳ್ತೀರಿ ಮ್ಯಾಮ್? ನಾನು ಶೋಭಿತಾ ಮ್ಯಾಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಮ್ಯಾಮ್ ತುಂಬ ಮಿಸ್ ಮಾಡ್ಕೊತೀವಿ. ಇದು 1 ದಿನ 2 ದಿನಕ್ಕೆ ಅಲ್ಲ, ಇದು ಎಂಟೈರ್ ಅದೇ ಮೊನ್ನೆಯಿಂದ ಮಾತಾಡ್ತಿದ್ದಂಗೆ, ಈಗ ನಮ್ಮ ಕುಟುಂಬಗಳಲ್ಲಿ ಯಾವುದೇ ಫಂಕ್ಷನ್ಗಳು ನಡೆದ್ರು ಅಥವಾ ನಮ್ಮ ಸ್ನೇಹಿತರುಗಳಲ್ಲಿ ಏನೇನು ನಡೆದ್ರು, ಎಲ್ಲೇ ಇದಾದ್ರೂ ಶೋಭಿತಾ ಮ್ಯಾಮ್ ಮಿಸ್ಸಿಂಗೇನೆ. ಇನ್ಮೇಲೆ ಇದಾಗಬಾರ್ದಾಗಿತ್ತು, ತುಂಬ ಮಿಸ್ ಮಾಡ್ಕೊತೀವಿ. ಆಮೇಲೆ ಈ ಸಿನಿಮಾದಲ್ಲಿ ನನ್ಗೆ ಅದು ಯೋಚನೆನೂ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಅದೇನೋ ಇದನ್ನ ಹಾಕ್ಬೇಕು ಅನ್ನೋ ಥರದ್ದು, ಅದನ್ನ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ನಿಮ್ಗೆ ಹಂಗೆ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ. ಸದ್ಯಕ್ಕೆ ಈ ಥರ ಶಾಕಲ್ಲಿದೆ ವಿಷಯ, ತುಂಬ ಕಳ್ಕೊಂಡ್ವಿ, ಮಿಸ್ ಮಾಡ್ಕೋತಿದ್ದೀವಿ ಮ್ಯಾಮ್, ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದ ನಿರ್ದೇಶಕ ಗಿರೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಅವರ ನಿಜ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂತಹ ಪಾತ್ರ ಕೂಡ ನಮ್ಮ ಸಿನಿಮಾದಲ್ಲಿ ಇದೇನು ಅಂತ ಅನ್ನಿಸ್ತಾ ಇದೆ. ಖಂಡಿತ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಮಾತುಗಳನ್ನ TV9 ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.